ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಚಪಾತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಮೃದುವಾಗೂ ಸಾಫ್ಟಾಗೂ ಸಹ ಮಾಡ್ಕೋಬೋದು. ಈ ವಿಧಾನದಲ್ಲಿ ಒಂದು ಸತಿ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರ್ತದೆ, ತುಂಬಾ ಸಾಫ್ಟಾಗೂ ಇರುತ್ತದೆ. ಎಷ್ಟೊತ್ತಿಟ್ಟರೂ ಅಷ್ಟೇ ಗಟ್ಟಿ ಆಗೋದಿಲ್ಲ ಚಪಾತಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲೇ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಪಾತ್ರೆನೋ ಅಥವಾ ಬಾಣಲಿ ಏನಾದರೂ ಪರವಾಗಿಲ್ಲ, ಒಂದು ಬಟ್ಲಾದರೂ ಸರಿನೇ. ಅದಕ್ಕೆ ಈಗ ನೋಡಿ ನಾನು ಜಲ್ಡಿ ಮಾಡ್ಕೊತಾ ಇದ್ದೀನಿ. 2 ಬಟ್ಲು ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟಿಗೆ 1 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನೋಡಿ 1 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಅಷ್ಟೇ ಜಲ್ಡಿ ಇಟ್ಕೊತಾ ಇದ್ದೀನಿ. ಹುಳ ಏನಾದರೂ ಇರುತ್ತೆ, ಅದರಿಂದ ಜಲ್ಡಿ ಹಿಡ್ಕೊಂಬಿಟ್ರೆ ಏನಾದರೂ ಇದ್ರೂ ಅಷ್ಟೇ ಗೊತ್ತಾಗುತ್ತೆ. ಎಲ್ಲನೂ ಅಷ್ಟೇ ಜಲ್ಡಿ ಹಿಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಮೊದಲಿಗೆ ಕಲ್ಲುಪ್ಪನ್ನು ನೆನೆಸ್ಬಿಟ್ಟು ಬೇಕಾದರೂ ಸೇರಿಸ್ಕೋಬೋದು. ಇದೆಲ್ಲ ಮೂರೂ ಉಪ್ಪು ಮತ್ತು ಮೈದಾ, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಒಂದು ಸತಿ. ನೋಡಿ, ಎಲ್ಲನೂ ಅಷ್ಟೇ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲನೂ ಅಷ್ಟೇ ಕಲಿಸ್ಕೋಬೇಕಾಗುತ್ತೆ. ಹಾಗಂತ ಜಾಸ್ತಿ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೋಬಾರ್ದು ಹಿಟ್ಟು, ಹಾಗಂತ ಜಾಸ್ತಿ ತೆಳುವಾಗೂ ಮಿಕ್ಸ್ ಮಾಡ್ಕೋಬಾರ್ದು. ನೋಡಿಕೊಂಡು ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು, ಹಾಗಂತ ಜಾಸ್ತಿ ಸಾಫ್ಟ್ ಇರೋ ಅವಶ್ಯಕತೆ ಇರೋದಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಹಿಟ್ಟಿದ್ರೆ ಸಾಕಾಗುತ್ತೆ. ಎಲ್ಲ ಕಲಸಿಟ್ಕೊಂಡ್ಬಿಟ್ಟು ಒಂದು ಸತಿ ಅದರ ಮೇಲೆ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಮಿಕ್ಸ್ ಮಾಡುವಾಗ ಎಣ್ಣೆ ಹಾಕ್ಕೊಂಡಿಲ್ಲ, ಮೇಲೆ ಹಾಕಿಬಿಟ್ಟು ಎಣ್ಣೆ ಕೈಯಲ್ಲಿ ಅಪ್ಲೈ ಮಾಡಿಬಿಟ್ಟು ಅಷ್ಟೇ ಬಿಡ್ತಾಯಿದ್ದೀನಿ. ಬಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ನೆನೆದ್ರೆ ಸಾಕಾಗುತ್ತೆ. ಹಿಟ್ಟು ಅನ್ನೋದು ಸಾಫ್ಟಾಗಿ ಆಗುತ್ತೆ. 5ರಿಂದ 10 ನಿಮಿಷ ಆದಮೇಲೆ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. 5ರಿಂದ 10 ನಿಮಿಷ ಆದಮೇಲೆ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತ. ಅಷ್ಟು ಸಾಫ್ಟಾಗೂ ಇಲ್ಲ, ಅಷ್ಟು ಗಟ್ಟಿಯಾಗೂ ಇಲ್ಲ, ಜಾಸ್ತಿ ಸಾಫ್ಟಾಗೂ ಇಲ್ಲ. ಮೀಡಿಯಮಾಗಿ ನೋಡಿಕೊಂಡು ಒಂದು ಸ್ವಲ್ಪ ಮೆತ್ತಗೆ ಇದ್ದರೆ ಸಾಕಾಗುತ್ತೆ. ಹಿಟ್ಟು ಅನ್ನೋದು, ಚಪಾತಿ ಅನ್ನೋದು ಚೆನ್ನಾಗಿ ಬರುತ್ತೆ. ಚಪಾತಿನೂ ಸಾಫ್ಟಾಗಿರುತ್ತೆ, ನಮ್ಗೆ ತೀಡ್ಕೊಳ್ಳಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು ಅನ್ನೋದು ಸ್ವಲ್ಪ ಸಾಫ್ಟಾಗಿದ್ರೇ ಚೆಂದವಾಗಿರುತ್ತೆ. ಈಗ ನೋಡಿ, ನಮಗೆ ಚಪಾತಿ ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ತೀಡ್ಕೋಬೇಕಾಗುತ್ತೆ. ಇಲ್ಲಿ ಬೇಕಂದರೆ ನೀವು ಎಣ್ಣೆನೂ ಸಹ ಹಾಕ್ಕೊಂಡು ತೀಡ್ಕೋಬೋದು. ನಾನು ಎಣ್ಣೆ ಉಪಯೋಗಿಸಿಲ್ಲ, ಇಲ್ಲಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತೀಡ್ಕೊಂಡ್ರೆ ಆಯಿತು. ನೋಡಿ, ತೀಡ್ಕೊಂಡಿದ್ದೀನಿ. ಅಷ್ಟು ತೆಳ್ಳಕ್ಕೇನೂ ಇಲ್ಲ, ಜಾಸ್ತಿ ಮಂದಕ್ಕೇನೂ ಇಲ್ಲ, ನೋಡ್ಕೊಂಡು ಮೀಡಿಯಮ್ ಆಗಿ ತೀಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಹಾಗೇ ತೀಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಚಪಾತಿ ನೋಡಿಕೊಂಡು ಅಷ್ಟು ಹಿಟ್ಟನ್ನು ತೊಗೊಂಡು ತೀಡ್ಕೋಬೇಕಾಗುತ್ತೆ. ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಆ ಕಡೆ ಈ ಕಡೆ ನೋಡಿ, ಇದನ್ನು ಅಷ್ಟೇ ತೀಡ್ಕೊಂಡು ಎತ್ಕೊಂಡಿದ್ದೀನಿ ನೋಡಿ. ಅಷ್ಟು ತೆಳುವಾಗೂ ಇಲ್ಲ, ಅಷ್ಟು ಮಂದಕ್ಕೇನೂ ಇಲ್ಲ, ಮೀಡಿಯಮಾಗಿ ಸ್ವಲ್ಪ ಒಂಚೂರು ಹಾಗೆ ಸ್ವಲ್ಪ ತೆಳುವಾಗಿದ್ದರೆ ಸಾಕಾಗುತ್ತೆ. ಜಾಸ್ತಿ ತೆಳುವಿದ್ರೂ ಅಷ್ಟೇ ಚೆನ್ನಾಗಿರೋದಿಲ್ಲ ಚಪಾತಿ ಅನ್ನೋದು. ಹೆಂಚು ಕಾದಾದ್ಮೇಲೆ ಚಪಾತಿಯನ್ನು ಸೇರಿಸ್ಕೊಂಡಿದ್ದೀನಿ. ಚಪಾತಿ ಒಂದು ಕಡೆ ಲೈಟಾಗಿ ಸುಟ್ಕೋಬೇಕಾಗುತ್ತೆ. ಸುಟ್ಕೊಂಡು ಈಗ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಎಣ್ಣೆ ನೋಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫುಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಉಲ್ಟಾ ಮಾಡಿಕೊಂಡು ಆ ಕಡೆಯೂ ಅಷ್ಟೇ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅಪ್ಲೈ ಮಾಡಿಬಿಟ್ರೆ ಆಯಿತು. ಎರಡೂ ಕಡೆ ಸುಟ್ಕೊಂಡ್ರೆ ಆಯಿತು. ಚಪಾತಿನೂ ಅಷ್ಟೇ ರೆಡಿ ಆಗುತ್ತೆ ನೋಡಿ. ಎರಡೂ ಕಡೆನೇ ಸುಟ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಚಪಾತಿ ಅನ್ನೋದು ಸಾಫ್ಟಾಗಿರುತ್ತೆ. ಮತ್ತು ಇನ್ನೂ ಒಂದು ಅಷ್ಟೇ, ಒಂದು ಕಡೆ ಸುಟ್ಕೊಂಡು ಎಣ್ಣೆ ಹಾಕಿಬಿಟ್ಟು ಮತ್ತು ಇನ್ನೊಂದು ಕಡೆ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಸವರ್ಬಿಟ್ಟು ಎರಡೂ ಕಡೆನೂ ಸುಟ್ಕೊಂಡ್ರೆ ಎಷ್ಟೊತ್ತು ಇಟ್ಟೂ ಅಷ್ಟೇ ಚಪಾತಿ ಅನ್ನೋದು ಗಟ್ಟಿ ಆಗಲ್ಲ. ಚಪಾತಿ ಅನ್ನೋದು ಸಾಫ್ಟಾಗಿರುತ್ತೆ. ಎಷ್ಟೊತ್ತಾದ್ರೂ ಅಷ್ಟೇ ಮೃದುವಾಗೂ ಸಹ ಇರುತ್ತೆ. ಎಣ್ಣೆನೂ ಅಷ್ಟೇ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಮೊದಲೇ ಎಣ್ಣೆ ಹಾಕಿಬಿಟ್ರೆ ಎಣ್ಣೆ ಅನ್ನೋದು ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಇನ್ನೂ ಒಂದು ಚಪಾತಿನೂ ಅಷ್ಟೇ ರೆಡಿ ಆಗಿದೆ. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿ ಮೃದುವಾಗೂ ಸಹ ಇರುತ್ತೆ ಚಪಾತಿ ಅನ್ನೋದು. ನೋಡಿ, ರೆಡಿ ಆಗಿದೆ ಚಪಾತಿ. ಇದೇ ರೀತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.